ಹಾಯ್ ವೆಲ್ಕಮ್ ಟು ಮೈ ಡಿಯರ್ ಸ್ಟೂಡೆಂಟ್ಸ್. 100% ಈ ವಿಡಿಯೋ ನೋಡಿದರೆ ನೀವು ಪಾಸ್ ಆಫ್ ವೆಲ್ ಅನ್ನೋದು ತಿಳ್ಕೊಳ್ತೀರಾ. ಹಾಗೂ SSLC 2025 ಎಕ್ಸಾಮ್ 1 ಬರೆದ ವಿದ್ಯಾರ್ಥಿನಿಯರಿಗೂ SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೂ ಸ್ವಾಗತ. ನೀವು ಮೊಬೈಲ್ ಅಲ್ಲಿ KSEAB.karnataka.gov.in ಅಂತ ಬ್ರೌಸರ್ ಅಲ್ಲಿ ನೀವು ಸರ್ಚ್ ಮಾಡಬೇಕು. ನಂತರ ಈ ಬ್ರೌಸರ್ ಹೀಗೆ ಓಪನ್ ಆಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಕೆಳಗಡೆ ನೀವು ಗಮನಿಸಬಹುದು ರೀಡ್ ಮೋಡ್ ಅಂತ ರೆಡ್ ಕಲರ್ ಅಲ್ಲಿ ಕಾಣ್ತಾ ಇದೆ. ಓಕೆ, ಅದನ್ನು ನೀವು ಕ್ಲಿಕ್ ಮಾಡಬೇಕು ಆಗುತ್ತೆ. ನಂತರ ಆಟೋಮೆಟಿಕ್ ಆಗಿ ಪೇಜ್ ಹೀಗೆ ಓಪನ್ ಆಗುತ್ತೆ. ಇಲ್ಲಿ ರೀಡ್ ಮೋಡ್ ಅಂತ ಕಾಣ್ತದ, ಅದನ್ನು ಕ್ಲಿಕ್ ಮಾಡಿ ನಂತರ ಇಲ್ಲಿ ಕ್ಲಿಕ್ ರಿಲೇಟೆಡ್ ಟು ಫಿಲ್ಲಿಂಗ್ ಅಬ್ಜೆಕ್ಷನ್ಸ್ ಫಾರ್ ಕೀ ಆನ್ಸರ್ಸ್ ಆಫ್ 2025 SSLC ಎಕ್ಸಾಮ್ 1 ಅಂತ ಕಾಣ್ತಾ ಇದೆ. ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಒಂದು PDF ಅನ್ನು ಡೌನ್ಲೋಡ್ ಮಾಡ್ಕೊ ಅಂತ ಹೇಳ್ತಾ ಇದೆ. ನಾನು ಅದನ್ನು ಡೌನ್ಲೋಡ್ ಮಾಡೀನಿ. ಈಗ ಓಪನ್ ಮಾಡೀನಿ, ಓಪನ್ ಆಗ್ತಾ ಇದೆ. ನಂತರ ಇಲ್ಲಿ ನೀವು ನೋಡಬಹುದು SSLC 2025 ಎಕ್ಸಾಮ್ 1 ಬರೆದ ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಕೀ ಆನ್ಸರ್ಸ್ ಯಾವ ಟೈಮ್ಗೆ ಬಿಡ್ತಾರೆ ಅನ್ನೋದು ಕೂಡ ಮೆನ್ಷನ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಇವಾಗ ನಾನು ಸ್ವಲ್ಪ ತಿಳಿಸ್ತೀನಿ, ಕೊನೆಯವರೆಗೂ ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ವಿಷಯ 2025 SSLC ಪರೀಕ್ಷೆ 1ರ ವಿಷಯವಾರು ಉತ್ತರಗಳನ್ನು ಮಂಡಳಿಯ ಜಾಲತಾಣದಲ್ಲಿ ಪ್ರಕಟಿಸಿರುವ ಕುರಿತು ಅಂತ ಇದೆ. 2025 SSLC ಪರೀಕ್ಷೆ 1ರ ವಿಷಯವಾರು ಉತ್ತರಗಳನ್ನು ದಿನಾಂಕ 4/4/2025 ಮಂಡಳಿಯ ಜಾಲತಾಣದಲ್ಲಿ KSEAB.karnataka.gov.in ನಲ್ಲಿ ಪ್ರಕಟಿಸಲಾಗುವುದು. ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರಿಂದ ಅಪೇಕ್ಷಣೆಗಳನ್ನು ಆಹ್ವಾನಿಸಲಾಗಿದೆ. ದಿನಾಂಕ 6/4/2025 ಸಾಯಂಕಾಲ 5:30 ನೀವು ನಿಮ್ಮ ಒಂದು ಕೀ ಆನ್ಸರ್ಸ್ ಅನ್ನು ಚೆಕ್ ಮಾಡ್ಕೋಬಹುದು ಅಂತ ಇಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ನಾನು ಈಗ ಸೆಕೆಂಡ್ ಅನ್ನುವ ಒಂದು ಆಪ್ಷನ್ ಅನ್ನು ಕ್ಲಿಕ್ ಮಾಡೀನಿ. ಇಲ್ಲಿ ಕ್ಲಿಕ್ ಫಾರ್ SSLC 2025 ಎಕ್ಸಾಮ್ 1 ಕೀ ಆನ್ಸರ್ಸ್ ಅಂತ ಕಾಣ್ತಾ ಇದೆ. ಆನ್ಲೈನ್ ಅಬ್ಜೆಕ್ಷನ್ ಎಂಟ್ರಿ ಅಂತ ಕಾಣ್ತಾ ಇದೆ ಮತ್ತು ಎಂಟರ್ ದಿ ರಿಜಿಸ್ಟರ್ಡ್ ನಂಬರ್ ಅಂತ ಕಾಣ್ತಾ ಇದೆ. ನಿಮ್ಮ ರಿಜಿಸ್ಟರ್ಡ್ ನಂಬರ್ ಕೊಟ್ಟು ಇಲ್ಲಿ ವ್ಯೂ ಅಂತ ಕಾಣ್ತಾ ಇದೆ ಬ್ಲೂ ಕಲರ್ ಅಲ್ಲಿ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಆನ್ಸರ್ಸ್ ಕೊಟ್ಬಿಡುತ್ತೆ. ನಿಮ್ಮ ಒಂದು ಕ್ವಶನ್ಗೆ ತಕ್ಕಂತೆ ಆನ್ಸರ್ ಇದೆಯಾ ಇಲ್ವೋ ಅನ್ನೋದು ನೋಡಿಕೊಳ್ಳಿ. ಯಾವಾಗ ಎಷ್ಟು ಕರೆಕ್ಷನ್ ಆಗಿದಾವೆ ನೋಡಿಕೊಳ್ಳಿ. ಪಾಸ್ ಆಫ್ ಫೇಲ್ ಅನ್ನೋದು ಕೂಡ ಮೆನ್ಷನ್ ಆಗಿ ಗೊತ್ತಾಗ್ಬಿಡುತ್ತೆ. ನಿಮಗೆ ಗೊತ್ತು ಎಷ್ಟು ಅಂಕಕ್ಕೆ ಬಂದೀನಿ ಅಂತ. ನೀವು ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಪಾಸ್ ಆಗ್ತೀನಿ ಅಂತ ನಿಮಗೂ ಗೊತ್ತು. ಆದರೆ ಎಷ್ಟು ಅಂಕಕ್ಕೆ ಬರ್ದಿರಿ, ಕೀ ಆನ್ಸರ್ಸ್ ಎಷ್ಟು ಕರೆಕ್ಟ್ ಆಗಿದ್ದಾವೆ ಅನ್ನೋದು ನೀವು ಚೆಕ್ ಮಾಡಿಕೊಂಡ್ರೆ ಎವ್ರಿ ಒನ್ ಸಬ್ಜೆಕ್ಟ್ ನಾನು ಸೇಫ್ ಅನ್ನೋದು ನಿಮಗೆ ರಿಲ್ಯಾಕ್ಸ್ ಕೊಡುತ್ತೆ. ಓಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್, ಲೈಕ್ ವಿತ್ ಮೋರ್.